ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ ಆದರೆ ಇದು ಟೆಂಡರ್ ನೋಟಿಫಿಕೇಶನ್ ಕರೆದಾರ. ಇನ್ನು 2ನೇ ತಾರೀಕು ಅವರು ಟೆಂಡರ್ ಹಾಕೋ ಡೇಟ್ ಅದು. ಟೆಂಡರ್ ಹಾಕೋ ಡೇಟ್ 2ನೇ ತಾರೀಕು. ಆದರೆ 15 ದಿವಸ ಹಿಂದೆ ಕೆಲಸ ಮಾಡ್ತಾರೆ. ಟೆಂಡರ್ ಆಗ್ಲಾರ್ದೆ ಕೆಲಸ ಯಾರು ಮಾಡ್ತಾರೆ ಹೇಳ್ರಿ ಇವತ್ತಿನ ದಿನದಾಗ? ಇಲ್ಲಿ ಆಳಂದಾಗ ಹೆಂಗೆ ನಡೆದವ ಅಂತಂದ್ರೆ ಇದೊಂದು ಖಾಸಗಿ ಕಂಪ್ನಿ ಇದ್ದಾಗ ಅವರು ಟೆಂಡ್ರ್ ಯಾರಿಗೆ ಬೇಕು ಅವ್ರಿಗೆ ಕೊಡೋದು. ಟೆಂಡ್ರ್ ಆಗೋಕ್ಕಿಂತ ಮೊದಲೇ ಕೆಲಸ ಮಾಡೋದು. ಆಮ್ಯಾಗ ಎಸ್ಟಿಮೇಟ್ನಾಗ ಏನು ಥಿಕ್ನೆಸ್ ಅದ 8 ಇಂಚ್ ಏನು GSB ಮತ್ತು ಇದು ಆಗಬೇಕಾಗಿತ್ತು PT, ಅಲ್ಲಿ ಬರೀ 4 ಇಂಚ್ ಮಾಡೋದು. ಅಲ್ಲಿ ಎಲ್ಲ ಜನ ಒತ್ತಾಯ ಮಾಡಿದಾಗ ಅದಕ್ಕೆ ಮತ್ತು ಎಸ್ಟಿಮೇಟ್ದಾಗ 4 ಇಂಚ್ ಅದ. ಆದರೆ ಅಲ್ಲಿ ಮಾಡಿದ್ದು ಮತ್ತು 8 ಇಂಚ್. ಅಂದ್ರೆ ಹೆಂಗೆ ಬೇಕಂಗೆ ಆಫೀಸರ್ಸ್ ಏನು ಸಾಲಿ ಕಲ್ತು ಪಾಸಾಗಿ ಬಂದು ನೌಕರಿ ತೊಗೊಂಡಿರ್ತಾರೆ, ಎಸ್ಟಿಮೇಟ್ ಹೆಂಗೆ ಮಾಡಿರ್ತಾರೆ, ಅಲ್ಲಿ ಏನು ರಿಕ್ವೈರ್ಮೆಂಟ್ ಅದ, ಅಲ್ಲಿ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ದು ರೋಡ್ ಮಾಡಬೇಕು ಅದೇ ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಒಂದು ಮಾಡೋದು, ರೋಡ್ ಒಂದು ಮಾಡೋದು, ಮತ್ತು ಟೆಂಡ್ರ್ ಆಗ್ಲಾರ್ದೇ ರೋಡ್ ಮಾಡೋದು. ಅಂದರೆ ಇದು ಟೆಂಡ್ರ್ ಈಗ ಕರೆದು ಅವ್ರಿಗೆ ಹೆಂಗೆ ಬಿಲ್ ಕೊಡ್ತಾರೆ? ಇದು ಎಲ್ಲ ಯಾವಾಗ ಆಗ್ತಾವಂದ್ರೆ ಫ್ಲಡ್ ಡ್ಯಾಮೇಜ್ನಾಗ ವರ್ಕ್ ಇತ್ತು ಅಂತಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ. ಆದರೆ ಇವು ಟೆಂಡ್ರ್ 50-54 ಹೆಡ್ದಾಗ ಟೆಂಡ್ರ್ ಆಗ್ಲಾರ್ದೆ ಕಾಮಗಾರಿ ಮಾಡೋಕ್ಕೆ ಬರೋಲ್ಲ. ಹಾಂ ರೀ, ಅವರೇ ಹೇಳಿ ಇದು ನೀ ಮಾಡಿ ನಾನು ನಿನಗೆ ಟೆಂಡ್ರ್ ಮಾಡಿಸ್ಕೊಡ್ತೀನಿ ಅಂತಂದು ಹೇಳ್ತಾರೆ. ಇಲ್ಲಿ ಆಫೀಸರ್ಸಿಗೆ ಟೆಂಡ್ರ್ ಇವನಿಗೆ ಮಾಡಿಕೊಡ್ಬೇಕು ಅಂತಂದು ಹೇಳಿ ಅವರಿಗೆ ಅವ್ರ ಬಳಿ ಪರ್ಸೆಂಟೇಜ್ ತೊಗೊಂಡು ಅವರಿಗೆ ವರ್ಕ್ ಕೊಡ್ತಾರೆ. PWD, PRE, ಕೃಷಿ ಇಲಾಖೆ, ಯಾವ ಇಂಥ ಇಲಾಖೆ ಅಂತಿಲ್ಲ. ಈ ಪ್ರೈವೇಟ್ನು ನಮ್ಮ ಹತ್ರ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ ಪ್ರೈವೇಟ್ ಕಂಪ್ನೀಸ್ ಬಂದವ. ಆ ಪ್ರೈವೇಟ್ ಕಂಪ್ನಿದವ್ರ ಬಲ್ಲೂ ಇವತ್ತು ಕಾಮಗಾರಿಗಳು ಇವರೇ ಮಾಡಬೇಕು. ಇವ್ರು ರೈತರು ಹೊಲದಾಗೆ ಫ್ಯಾನ್ ಹಾಕಬೇಕು ಮತ್ತು ಪ್ರತಿ ಫ್ಯಾನಿಗೆ 10 ಲಕ್ಷ ರೂಪಾಯಿ ಇವ್ರಿಗೆ ಪರ್ಸೆಂಟೇಜ್ ಕೊಟ್ಟೆ ಇವ್ರಿಗೆ NOC ಕೊಡ್ಬೇಕು. ಪಂಚಾಯತಿದು MLA ಅವರಿಗೆ 10 ಲಕ್ಷ ಕೊಟ್ಟಾಗೆ ಅವರು ಅಲ್ಲಿ NOC ಕೊಡ್ಬೇಕು. ಇಲ್ಲಾಂದ್ರೆ ಇಲ್ಲ, ಆ ಫ್ಯಾನ್ ಕಂಪ್ನಿದವ್ರು ಫ್ಯಾನ್ ಕೊಡಿಸಂಗಿಲ್ಲ ವಿಂಡ್ ಎನರ್ಜಿ. ಈ ರೀತಿ ಸರ್ಕಾರದಂತೂ ಕೇಳಿದ್ರು 100% ಇವ್ರು ಮಾಡ್ಲಿಕ್ಕೆ ಎಲ್ಲ ಇಲಾಖೆದಾಗ ಪ್ರೈವೇಟ್ ಕಂಪ್ನಿದವ್ರು ಬಂದ್ರೂ ಅವ್ರ ಹತ್ರ ದುಡ್ಡು ತೊಗೊಂಡೆ NOC ತೊಗೊಂಡೇ ಮಾಡ್ಬೇಕು. ಇವು ಎಲ್ಲ ಅಕ್ರಮ ತನಿಖೆ ಆಗಬೇಕು. ಈ ಏನೇನು ಇದು ಕಾನೂನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಬಿಲ್ ಮಾಡ್ಯಾರ, ಇವು ಕಳಪೆ ಕಾಮಗಾರಿ ಅದ, ಇವಕ್ಕೆಲ್ಲ ಸಸ್ಪೆಂಡ್ ಆಗಬೇಕು. ಮತ್ತು ಇವು ಏನು ಗುತ್ತಿಗೆದಾರರ ಇವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕು. ಮತ್ತು ಅಲ್ಲಿ ಏನು ಕಾಮಗಾರಿ ಕಳಪೆ ಅದ ಅದು ಪುನರ್ ನಿರ್ಮಾಣ ಆಗಬೇಕು. ಆಸ್ ಪರ್ ಎಸ್ಟಿಮೇಟು ಒಳ್ಳೆ ಸ್ಟ್ಯಾಂಡರ್ಡ್ ಕಾಮಗಾರಿಗಳು ಆಗಬೇಕು.